ಶುದ್ಧ ಸೋಮೇರಿ ಮನೆಯೊಳಗಡೆ ಅಂತಂದ್ರೆ? ಅಭಿ ಅವರೆಲ್ಲ ನನ್ನ ಹೆಸರೇ ಹೇಳಿರ್ತಾರೆ ಅನ್ಸುತ್ತೆ. ಬಟ್ ನಂಗೆ ಅದ್ರಲ್ಲಿ ಫೈಟ್ ಕೊಡ್ತಿದ್ದು ಗಿಲ್ಲಿ ಅನ್ಸುತ್ತೆ. ಗಿಲ್ಲಿ ಕಾಂಪಿಟೇಟರ್ ಇಬ್ರು. ಓಕೆ, ನೀವು ಮನೆಯಿಂದ ಆಚೆ ಬರುವಾಗಾದ್ರೆ ಅಂದ್ರೆ ಕಾವ್ಯಕ್ಕೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಒಂದು ಬಾಂಡಿಂಗ್ ಇರುತ್ತೆ. ಬಟ್ ಆದ್ರೂ ಮನೆಯಿಂದ ಆಚೆ ಬರುವಾಗ ನೀವು ಧನುಷ್ ಕೇಳ್ತೀರಾ ನೀವೇ ಗೆಲ್ಬೇಕು ಅಂತ. ಈಗ ಕೇಳ್ತೀನಿ, ಯಾರು ಗೆಲ್ಬೇಕು? ನಾ ಹೇಳ್ದಂಗೆ ಧನು ಗೆಲ್ಬೇಕು ಅನ್ನೋದು ನಂಗೆ ಇಷ್ಟ ಇಷ್ಟ ಇರುತ್ತೆ. ಇದೆ. ಯಾರು ಗೆಲ್ಲೇಬಾರ್ದು ಅಂದ್ರೆ? ಅಶ್ವಿನಿ ಮ್ಯಾಮ್ ಗೆಲ್ಬಾರ್ದು ಆದ್ರೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಸುತ್ತೆ. ಅನ್ಸುತ್ತಾ? ಗೆಲ್ಬೇಕು ಧನುಷ್, ಗೆಲ್ಬಾರ್ದು ಅಶ್ವಿನಿ, ಗೆಲ್ತಾರೆ ಗಿಲ್ಲಿ. ಓಕೆ, ಇವಾಗ ನೆಕ್ಸ್ಟ್ ಮುಂದಿನ ನಿಮ್ಮ ಹೆಜ್ಜೆ ಏನು? ಬಿಗ್ ಬಾಸ್ ಮುಗೀತು, ಇವಾಗ ಅಗೇನ್ ನೋಡ್ಬೇಕು. ಐ ವಾಂಟ್ ಟು ಆಕ್ಟ್ ಅಗೇನ್. ಮತ್ತೆ ಸಿನಿಮಾನ ಅಥವಾ ಸಿನಿಮಾ ಅಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಡೆಫಿನೆಟ್ಲಿ ನಂಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಬಟ್ ಕಿರುತೆರೆಯಲ್ಲೂ ಐ ಆಮ್ ವೆರಿ ಹ್ಯಾಪಿ. ಎವ್ರಿ ಡೇ ಆ ಟಿ ವಿ ಸೆಟ್ಟು ಆ ಎನ್ವೈರ್ಮೆಂಟ್ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಯಾವುದು ಯಾವ ಕ್ಯಾರೆಕ್ಟರ್ ಮಾಡಿಲ್ಲ ಅಥವಾ ನನಗೆ ಇದರಲ್ಲಿ ನನಗೆ ಆ್ಯಕ್ಟಿಂಗಿಗೆ ಸ್ಕೋಪ್ ಇದೆ ಅಥವಾ ನನ್ನ ಜನರಿಗೆ ಹತ್ತಿರ ಆಗ್ಬೋದು ಅನಿಸುತ್ತೆ ಅದು. ಗಿಲ್ಲಿ ತಂದೆ ತಾಯಿ ಬಂದಾಗ ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ರು, ಏನೆಲ್ಲ ಇತ್ತು ಗಿಫ್ಟಲ್ಲಿ? ಗೊಂಬೆ ಇತ್ತು. ಗೊಂಬೆ ಅಷ್ಟೇನಾ? ಓಕೆ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಅಂದರೆ ಅವನು ರೇಗಿಸುವಾಗ ಅಥವಾ ನಾವು ಮಾತಾಡುವಾಗ ಅದು ಎಲ್ಲೋ ಗೊತ್ತಾಗ್ತಿದೆ ಅಥವಾ ಇದನ್ನೆಲ್ಲ ತೋರಿಸ್ತಾರೆ ಅನ್ನೋ ಐಡಿಯಾ ಅವನಿಗೂ ಇಲ್ಲ, ನಮಗೂ ಇಲ್ಲ. ಅವನು ಹಾನೆಸ್ಟ್ಲಿ ನಮ್ಗೆ ಗೊತ್ತೇ ಇರಲಿಲ್ಲ. ಆಗಿರ್ಬೋದಾ ನಿನ್ನ ಹೆಸರೇನಾದ್ರು ಯಾರು ಒಬ್ಬರು ಕರಿಬೋದೇನೆ ಕಳಪುಟ್ಟಿ ಅಂತ ಕೇಳುವ. ಅವ್ರು ಯಾಕೆ ಹಾಗೆ ಅಂತಿದ್ದು? ಕಳ್ಳೆಪುಟ್ಟಿ ತುಂಬಾ ವೈರಲ್ ಆಗ್ಬಿಟ್ಟಿದ್ದು ಕಳ್ಳೆಪುಟ್ಟಿ. ಹೌದು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಪೆಟ್ನೆ ಮಿಟ್ಟಿದ್ದಾರೆ ಆ ಥರ. ಬಟ್ ಅದು ವೈರಲ್ ಆಗಿದೆ ಅಥವಾ ಅದು ಎಲ್ಲೋ ಯಾರಿಗೋ ಗೊತ್ತಾಗಿದೆ ಅಂತಲೂ ನಮಗೆ ಮನೆ ಒಳಗಡೆ ಇಲ್ಲ, ಅದು ಗೊತ್ತಾಗಿರಲ್ಲ ಬಿಡಿ. ನಿಮ್ಗೆ ಹೇಗೆ ಗೊತ್ತಾಗ್ಲಿಕ್ಕೆ